ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ. ಕಾರ್ತಿಕ್ ಸೋಮವಾರದ ಲಾಗು. ಇವತ್ತು ಶಿವನಿಗೆ ತೆಂಗಿನಕಾಯಿ ದೀಪನ ಹಚ್ಚುತ್ತಾ ಇದ್ದೀನಿ. ಯಾವ ರೀತಿ ಹಚ್ಚುತ್ತೀನಿ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಜೋಡಿಸಿ ದೇವ್ರ ಮನೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೈವೇದ್ಯನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೈವೇದ್ಯಕ್ಕೆ ಬೆಲ್ಲನ ಮಾಡ್ತಾ ಇದ್ದೀನಿ. ಫಸ್ಟು ಅಕ್ಕಿನ ತೊಳೆದಿಟ್ಟು ಸಪ್ರೇಟಾಗಿ ಅನ್ನನ ಮಾಡಿಕೊಂಡು ಒಂದು ಕಡೆ ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದೀನಿ. ಸಪ್ರೇಟಾಗಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಎರಡನ್ನೂ ಒಟ್ಟಿಗೆ ಹಾಕಿದ್ರೆ ಅನ್ನ ಬೇಯೋದು ತುಂಬಾ ಲೇಟ್ ಆಗುತ್ತೆ. ಬೆಲ್ಲ ಎಲ್ಲ ಕರಗಿಸಿ ಆದಮೇಲೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ, ಗೋಡಂಬಿ ದ್ರಾಕ್ಷಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡಾಯಿತು. ಇವಾಗ ಕರಗಿಸಿಟ್ಟಿರೋ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲನ ಎಷ್ಟು ಮಾಡ್ಕೋತೀವಿ ಅದನ್ನು ನೋಡಿಕೊಂಡು ಬೆಲ್ಲದ ನೀರನ್ನ ಹಾಕ್ಕೋಬೇಕು. ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನ ಹಾಕ್ಕೊಳ್ಳಿ, ಸ್ವಲ್ಪ ಮಾಡೋದಾದರೆ ಸ್ವಲ್ಪನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದು, ಹಾಗಾಗಿ ಸ್ವಲ್ಪ ಬೆಲ್ಲದ ನೀರನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿರೋ ಅನ್ನನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಬೆಲ್ಲನ ಕೂಡ ರೆಡಿಯಾಗಿ ಹೋಗುತ್ತೆ. ನೈವೇದ್ಯ ಎಲ್ಲ ರೆಡಿ ಮಾಡಿ ಆಯಿತು. ಇವಾಗ ತೆಂಗಿನಕಾಯಿ ದೀಪನ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ದೀಪನ ಹಚ್ಚೋದಕ್ಕೆ ಫಸ್ಟು ಒಂದು ಹಿತ್ತಾಳೆ ತಟ್ಟೆನ ತಗೊಂಡು ಅದಕ್ಕೆ ಒಂದು ಲೋಟದಷ್ಟು ಅಕ್ಕಿನ ಹಾಕಿ ಅಕ್ಕಿನೆಲ್ಲ ಸಮ ಪ್ರಮಾಣ ಮಾಡಿ ಅಕ್ಕಿ ಮೇಲೆ ಓಂ ಅಂತ ಹೇಳಿ ಬರಿತಾ ಇದ್ದೀನಿ. ಅರಿಶಿನ ಕುಂಕುಮನ ಹಚ್ಚಿ ಇವಾಗ ದೀಪಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ. ತೆಂಗಿನಕಾಯಿನ ಮಧ್ಯಕ್ಕೆ ಹೋಳು ಮಾಡಿಕೊಂಡು ಸುತ್ತ ನಾರು ಮತ್ತು ಜುಟ್ಟನ್ನೆಲ್ಲ ತೆಗೆದು ತೆಂಗಿನಕಾಯಿನ ತೊಳೆದು ಅರಿಶಿನ ಕುಂಕುಮನ ಹಚ್ಚಿ 2 ದೀಪಗಳಾಗಿ ಮಾಡ್ಕೊತಾ ಇದ್ದೀನಿ. ಕಾರ್ತಿಕ್ ಮಾಸ ಅಂದ್ರೇ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಕಾರ್ತಿಕ್ ಮಾಸದಲ್ಲಿ ಶಿವನ ಆರಾಧಿಸ್ತೀವಿ. ಶಿವನ ಸ್ವರೂಪವಾದ ತೆಂಗಿನಕಾಯಿ ದೀಪನ ಪ್ರತಿ ಕಾರ್ತಿಕ್ ಸೋಮವಾರ ಹಚ್ಚಿ ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಶಿವನ ಸಂಪೂರ್ಣ ಆಶೀರ್ವಾದ ಅನುಗ್ರಹ ನಮಗೆ ದೊರೆಯುತ್ತೆ. ದೀಪಗಳಿಗೆ 2 ಎಳೆ ಬತ್ತಿನ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿಯಿಂದ ದೀಪಗಳನ್ನ ರೆಡಿ ಮಾಡ್ಕೊಂಡಾಯಿತು. ಇವಾಗ ಹೂಗಳನ್ನೂ ಕೂಡ ಇಟ್ಟು ದೀಪಗಳನ್ನ ಹಚ್ಚೋದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ದೇವ್ರ ಮನೆಯಲ್ಲೂ ಕೂಡ ದೇವ್ರ ಫೋಟೋಗೆಲ್ಲ ಹೂವನ್ನ ಹಾಕಿ ಪೂಜೆಗೆ ರೆಡಿ ಮಾಡಿಕೊಂಡೆ. ದೇವ್ರ ಮನೆಯಲ್ಲಿ ದೀಪ ಇಡೋ ಜಾಗಕ್ಕೂ ಕೂಡ ಒಂದು ಪುಟ್ಟದಾಗಿ ರಂಗೋಲಿನ ಹಾಕಿ ಅದ್ರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ ದೀಪನ ಇಟ್ಕೊತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ನೈವೇದ್ಯಕ್ಕೆ ಬೆಲ್ಲದನ್ನನ ಇಟ್ಟು ಪೂಜೆನ ಮಾಡ್ತಾ ಇದ್ದೀನಿ. ನಮ್ಮ ಮನೆ ದೇವ್ರು ಬಂದು ಮಹದೇಶ್ವರ. ನಮಗೆ ಕಾರ್ತಿಕ್ ಮಾಸ ಅಂದರೆ ತುಂಬಾ ವಿಶೇಷ. ಕಾರ್ತಿಕ್ ಸೋಮವಾರದಲ್ಲಿ ಶಿವನಿಗೆ ಇಷ್ಟ ಆಗಿರೋ ತೆಂಗಿನಕಾಯಿ ದೀಪನ ಹಚ್ಚಿ ಪೂಜೆನ ಮಾಡ್ತೀನಿ. ನಿನ್ನೆ ಅಮ್ಮನ ಮನೆಯಿಂದ ಬರ್ತಾ ತುಳಸಿ ಗಿಡನ ತಗೊಂಡು ಬಂದಿದ್ದೆ. ಅದಕ್ಕೂ ಕೂಡ ಪೂಜೆನ ಮಾಡಿ ಮುಗಿಸ್ದೆ. ಕೆಳಗಡೆ ಇಟ್ಟರೆ ಮಕ್ಕಳು ಕಾಲೆಲ್ಲ ತೂಗಿಸ್ತಾರೆ ಅಂತ ಹೇಳಿ ಮೇಲೇ ಇಟ್ಟು ಪೂಜೆನ ಮಾಡಿದ್ದೀನಿ. ವಾರಗಳಲ್ಲಿ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ದೀಪನ ಹಚ್ಚಿ ಕುಲದೇವರು ಮತ್ತು ನಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಂಡು ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಮನೇಲಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ನಾನು ಕೂಡ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸ್ದಾಗಿ ವಿಡಿಯೋನ ನೋಡೋರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ.